ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 23/5/2025 ಶುಕ್ರವಾರದ ಈ ದಿನದ ವಿಶೇಷತೆ, ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ಫಲಾಫಲಗಳು, ಹಾಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ, ಕಳೆದ ಒಂದು ಸಂಚಿಕೆಯಲ್ಲಿ ಛಾಯಾಗ್ರಹಗಳಾದ ರಾಹು ಮತ್ತೆ ಕೇತುವಿನ ಸಂಚಾರದಿಂದ ಮಕರ ರಾಶಿಯವರಿಗೆ ಯಾವ ಒಂದು ರೀತಿಯ ಪರಿಣಾಮ ಬೀರುತ್ತೆ, ರಾಶಿ ಫಲ ಏನ್ ಹೇಳುತ್ತೆ ಅಂತ ಹೇಳಿ ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕುಂಭ ರಾಶಿಯ ವಿಚಾರಕ್ಕೆ ತಿಳಿದುಕೊಳ್ಳೋಣ. ಹಾಗೆ ಮಹತ್ತರ ವಿಷಯ ಇನ್ನೊಂದು ಏನಪ್ಪಾ ಅಂದ್ರೆ, ಇದು ತುಂಬಾ ವಿಶೇಷವಾದಂತದ್ದು. ಈಗ ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ, ಕೆಲವರು ಸಮಯ ಇಲ್ಲದೆ ಅಥವಾ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿರ್ತಾರೆ, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ, ನಿಂತ್ಕೊಂಡೆ ಸಹ ಊಟ ಮಾಡ್ಬಿಡ್ತಾರೆ. ಈ ರೀತಿಯಾಗಿ ಊಟ ಮಾಡುವಂಥದ್ದು ಇದು ಒಳ್ಳೇದಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಂತ್ಕೊಂಡು ಊಟ ಮಾಡಿದ್ರೆ ಏನಾಗುತ್ತೆ, ಜೊತೆಗೆ ಊಟ ಮಾಡಬೇಕಾದ್ರೆ ಶಾಸ್ತ್ರೋಕ್ತವಾಗಿ ನಾವು ಅನುಸರಿಸಬೇಕಾದಂತಹ ಒಂದು ಕ್ರಮ ಏನೇನು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆ ಇದ್ದಾರೆ ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯರು ಆದ ಮಂಜುನಾಥ್ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಮಾಕುಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ವಿಶೇಷವಾಗಿ 23 ಮೇ 2025 ಏಕಾದಶಿ ತಿಥಿ, ಕೃಷ್ಣ ಪಕ್ಷ, ಉತ್ತರ ಭಾದ್ರಪದ ನಕ್ಷತ್ರ, ಪ್ರೀತಿ ಯೋಗ, ಭವಕರಣವಾಗಿರುವಂಥದ್ದು. ವಾರ ಶುಕ್ರವಾರ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:54 ಸೂರ್ಯೋದಯವಾಗಿರುವಂಥದ್ದು ಮತ್ತು 6:38 ಸೂರ್ಯಾಸ್ತ ಆಗಿರುವಂಥದ್ದು ನೋಡ್ತಾ ಬರ್ತೀವಿ. ಸೊ ಇಲ್ಲಿ ಇವತ್ತಿನ ಒಂದು ಶುಕ್ರವಾರದ ವಿಶೇಷ ರಾಹು ಕಾಲ 10:41 12:16 ಅಂತ ಹೇಳ್ತೀವಿ. ಯಮಗಂಡ ಕಾಲ 3:28 5:03 ಅಂತ ಹೇಳ್ತೀವಿ. ಗುಳಿಕ ಕಾಲ 7:30 9:05. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 11:51 12:42 ಇವತ್ತಿನ ಒಂದು ಪಂಚಾಂಗ ಮತ್ತು ಒಂದು ಮುಹೂರ್ತ ಭಾಗವಾಗಿರುವಂತದ್ದು. ಗುರುಜಿ, ಇವತ್ತಿನ ದಿನ ಶುಕ್ರವಾರ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳಿ. ನೋಡಿ, ಇವತ್ತು ವಾರಾಧಿಪತಿ ಹೋರಾಧಿಪತಿ ಶುಕ್ರ ಹೋರ ಬೆಳಗಿನ ಜಾವ 6:30 7:30, ಮಧ್ಯಾಹ್ನದ ಭಾಗದಲ್ಲಿ 1:30 2:30, ಮತ್ತೆ ಸಂಜೆ ಭಾಗದಲ್ಲಿ 7:30 1 8:30 ಒಳ್ಳೆ ಶುಭ ಕೆಲಸಗಳನ್ನ ಈ ಶುಕ್ರವಾರದ ಹೊತ್ತು ಮಾಡಬಹುದಾಗಿದೆ. ಇವತ್ತಿನ ದಿನದ ವಿಶೇಷತೆ ಮತ್ತೇನಾದ್ರೂ ಇದೆಯಾ ಗುರುಜಿ? ಶುಕ್ರವಾರ ತುಂಬಾ ಜನರು ಒಂದು ಆಸ್ತಿ ನೋಂದಣಿ, ಸ್ಥಿರಾಸ್ತಿ ವಿಶೇಷವಾಗಿ ಸ್ಥಿರಾಸ್ತಿಯಲ್ಲಿರೋ ಚರಾಸ್ತಿ ಅಂದ್ರೆ ಯಾವ್ದಾದ್ರು ವೆಹಿಕಲ್ಸ್ ನ ತಗೋಬೇಕು, ಪಂಚಾಂಗ ನೋಡಿಲ್ಲ, ನಿಮ್ಮ ತಿಥಿ ವಾರ ಯೋಗ ಗೊತ್ತಿಲ್ಲ ಅಂದ್ರೆ ಶುಕ್ರವಾರದ ಹೊತ್ತು ತಗೋಬೇಕು. ರಾಹುಕಾಲ ಅವಾಯ್ಡ್ ಮಾಡ್ಕೊಳ್ಳಿ. ವೆಹಿಕಲ್ ಖರೀದಿಗೆ, ಇವನ್ ಹೊಸ ವೆಹಿಕಲ್ ಆಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಆಗಿರ್ಬೋದು, ಮತ್ತೆ ಯಂತ್ರೋಪಕರಣಗಳಂತ ಹೇಳ್ತೀವಿ. ಏನಾದ್ರೂ ಒಂದು ಇಡ್ಲಿ ಒಂದು ಮಷಿನ್ಸ್ ತಗೊಂತಾರೆ, ಒಂದು ಫ್ಯಾಕ್ಟ್ರಿಗೆ ಒಂದು ಮಷಿನ್ಸ್ ತಗೊಂತಾರೆ, ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ಕೊಂಡು ಇವತ್ತು ಅದರ ಪ್ರಾರಂಭೋತ್ಸವಕ್ಕೆ ಶುಕ್ರವಾರ ಶುಭ ದಿನವಾಗಿರುವಂತದ್ದು ನೋಡ್ತಾ ಬರ್ತೀವಿ. ಗುರುಜಿ, ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ಈ ದಿನದ ವಿಶೇಷತೆಯನ್ನ ತಿಳಿಸಿದ್ದೀರಾ. ಮುಂದುವರೆದು ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿದುಕೊಳ್ಳೋದಕ್ಕೆ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ಗುರುಜಿ, ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಗುರುಜಿ, ಸಂತೋಷದಿಂದ ತುಂಬಿದ ಒಳ್ಳೆಯ ದಿನ ನಿಮಗೆ ಆಗಿರುವಂತದ್ದು. ಮನೆಯಿಂದ ಹೊರಗಡೆ ಬಂದು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಇವತ್ತಿನ ದಿನ ಹಣದ ಲಾಭ ಆಗುವಂತದ್ದು ಮೇಷರಾಶಿಯವರಿಗೆ ನೋಡ್ತಾ ಬರ್ತಾರೆ. ಮೇಷರಾಶಿಯವರಿಗೆ ಕೂಡ ಇವತ್ತು ಹಣದ ಹೊಳೆ ಅರಿಯುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ವೃಷಭ ರಾಶಿ. ಗುರುಜಿ, ಆರೋಗ್ಯ ಚೆನ್ನಾಗಿರುತ್ತೆ, ಹಣಕಾಸಿನಲ್ಲಿ ಸುಧಾರಣೆ ಆಗುತ್ತೆ, ಬಹುಕಾಲದಿಂದ ಬರುವಂತ ಬಾಕಿ ಕೂಡ ಇವತ್ತು ನಿಮಗೆ ಬರುವಂತದ್ದು. ಅದರಿಂದ ನೀವು ಬಿಲ್ಗಳನ್ನ ಪಾವತಿಸೋದಕ್ಕೆ ಒಳ್ಳೆ ದಿನ ಮತ್ತು ಅನುಕೂಲಕರವಾಗಿರುವಂತ ದಿನ ವೃಷಭ ರಾಶಿಯವರಿಗೆ ಆಗಿರುವಂತದ್ದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಯೋಣ. ಮಿಥುನ ರಾಶಿ. ಗುರುಜಿ, ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗಿರುವಂತದ್ದು, ನಿಮ್ಮ ಹಣ ಸಂಗ್ರಹಿಸುವಾಗ ಮತ್ತು ಹಣಕ್ಕೆ ಕೆಲಸಕ್ಕೆ ಬರುವಂತದ್ದು, ನಿಮಗೆ ಸಂಗ್ರಹಿಸಿದ ಹಣ ನೀವು ಉಪಯೋಗಿಸುವಂತದ್ದು ನಿಮ್ಮ ರಾಶಿಯ ಒಂದು ದಿನ ಭವಿಷ್ಯವಾಗಿರುವಂತದ್ದು. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ತೀರ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬಾ ಖರ್ಚು ಮಾಡುವ ಪ್ರವೃತ್ತಿಗೆ ಕಡಿವಾಣ ಹಾಕಿ ಅದರಿಂದ ಹಣಕಾಸಿನ ಅಡಚಣೆ ಇವತ್ತು ನಿಮ್ಮ ರಾಶಿಗೆ ನೋಡ್ತಾ ಬರ್ತೀವಿ. ಈ ರೀತಿ ಈ ದಿನ ಇವತ್ತು ಒಂದು ದಿನ ಭವಿಷ್ಯವಾಗಿರುವಂತದ್ದು. ಗುರುಜಿ, ನಮ್ಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಗಣೇಶ್ ಅಂತ ಹೇಳಿ. ಗಣೇಶ್, ಓಕೆ, ಹೌದು. ಜನ್ಮ ದಿನಾಂಕ ಬಂದು ಗುರುಜಿ 13/7/1978. 13/7/78. ಓಕೆ. ಜನ್ಮ ಏನು ಸಮಯ ಬಂದ್ಬಿಟ್ಟು 11:40 PM ಓಕೆ. ಗುರುಜಿ, ತುಮಕೂರು ಜನ್ಮಸ್ಥಳ. ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೆಲ್ತ್ ಅಂಡ್ ಕೆನ್ ಹಿ ಲಿವ್ ಪೀಸ್ಫುಲಿ ಡ್ಯೂರಿಂಗ್ ಇನ್ ಹಿಸ್ ಓಲ್ಡ್ ಏಜ್?
ನೋಡಿ, ಇಲ್ಲಿ ಗಣೇಶ್ ಅವರ ಒಂದು ಆರೋಗ್ಯದ ವಿಚಾರವಾಗಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಗುರುವಾರ ಹುಟ್ಟಿರುವಂತದ್ದು, ಚಿತ್ತಾ ನಕ್ಷತ್ರ, ಇವ್ರದ್ದು ತುಲಾ ರಾಶಿ, ಮೀನ ಲಗ್ನದ ಜಾತಕ. ನೋಡಿ, ಇವರಿಗೆ ಹೆಲ್ತ್ ಆರೋಗ್ಯದ ವಿಚಾರದಲ್ಲಿ ನಾವೇನಂತೀವಿ ಷಷ್ಠ ಭಾವ ಅಂತ ಹೇಳ್ತೀವಿ. ಷಷ್ಠಾಧಿಪತಿ ಇವರಿಗೆ ಷಷ್ಠ ಭಾವದಲ್ಲಿ ಶನಿ, ಶುಕ್ರ ಮತ್ತು ಮಂಗಳ ಇರೋದ್ರಿಂದ ಸ್ವಲ್ಪ ಇವರಿಗೆ ಆರೋಗ್ಯದಲ್ಲಿ ಕಾಲು ನೋವು, ಮೂಳೆ ಸಂಬಂಧಿತ ಸಮಸ್ಯೆಗಳು, ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗುತ್ತೆ. ಯಾರಿಗೆ ಜಾತಕದಲ್ಲಿ ಷಷ್ಠ ಭಾವಕ್ಕೆ ಶನೇಶ್ವರರು ಬರ್ತಾರೋ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು, ಜಾಯಿಂಟ್ ಪೇನ್ಸ್ಗಳು ಜಾಸ್ತಿ ಆಗುವಂಥದ್ದು. ವಿಶೇಷವಾಗಿ ಇವರಿಗೆ 2016ರಿಂದನೇ ಶನಿ ಮಹಾದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು ಮಾನಸಿಕ ಕಿರಿಕಿರಿಗಳು 2016ಇಂದಾನೇ ಇವರಿಗೆ ನಡೀತಾ ಇರುವಂತದ್ದು. ಸೊ ಅದರಲ್ಲೂ ಕೂಡ ಇವರಿಗೆ ಅಂತರ್ದಶೆ ಬಂದು ಈಗಿನ ಒಂದು ಮುಖ್ಯವಾಗಿ ಶುಕ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು. ಬಟ್ ಇವರ ಒಂದು ಕೊನೆಯ ವಯಸ್ಸಿನಲ್ಲಿ ಇವ್ರು ಏನ್ ಕೇಳ್ತಾ ಇದ್ದಾರೆ, ಓಲ್ಡ್ ಏಜ್ ಅಲ್ಲಿ ಇವರು ಆರಾಮಾಗಿ ಜೀವಿಸಬಹುದು. ಯಾಕಂದ್ರೆ ಮುಂಬರುವ ದಶಾಭುಕ್ತಿಗಳು ಅನುಕೂಲಕರವಾಗಿರುತ್ತೆ. ಆದ್ರೆ 6ನೇ ಮನೆಯಲ್ಲಿ 3 ಗ್ರಹಗಳಿರೋದ್ರಿಂದ ಇದಕ್ಕೆ ಸ್ವಲ್ಪ ಸೂಕ್ತವಾದ ಪರಿಹಾರ, ಒಂದು ಬಲಗೈ ತೋರ ಬೆರಳಿನಲ್ಲಿ ಒಂದು ಕನಕ ಪುಷ್ಪರಾಗ ಮತ್ತು ಬಲಗೈ ಉಂಗುರದ ಬೆರಳಲ್ಲಿ ಒಂದು ಮಂಗಳನ ಒಂದು ರತ್ನ ಅಂತ ಹೇಳ್ತೀವಿ, ಅದನ್ನ ಮಾಣಿಕ್ಯವನ್ನು ಧರಿಸೋದ್ರಿಂದ ಇವ್ರಿಗೇನಾಗುತ್ತೆ, ಆದಷ್ಟು ಇವರಿಗೆ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ, ಆರೋಗ್ಯದಲ್ಲಿ ಕೂಡ ಚೆನ್ನಾಗಿ ಸದೃಢತೆಯನ್ನು ತರುತ್ತೆ. ಮತ್ತೆ ಏನೇ ಅಡಚಣೆಗಳಿದ್ರು ಕೂಡ ಒಂದು ಪೀಸ್ ಆಫ್ ಮೈಂಡ್ ಇವರಿಗೆ ಸಿಗುವಂಥದ್ದು. ಈ ರೀತಿ ಮಾಡ್ಕೊಳ್ಳಿ ಗಣೇಶ್ ಅವರೇ, ನಿಮ್ಗೆ ಒಂದು ಚೆನ್ನಾಗಿರುವಂತ ಯೋಗ ಇಲ್ಲಿ ಕಾಣಿಸ್ತಾ ಇದೆ, ಚೆನ್ನಾಗಿರ್ತೀರಾ. ಓಕೆ, ಗಣೇಶ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆಯನ್ನ ಕೇಳಿದ್ರಿ ಅದಕ್ಕೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ, ಗುರುಜಿ ನಾವು ದಿನ ಭವಿಷ್ಯನ ಮುಂದುವರಿಸೋಣ. ಕಟಕ ರಾಶಿಯವರಿಗೆ ನಾವು ತಿಳಿದುಕೊಂಡಿದ್ವಿ ಗುರುಜಿ, ಮುಂದುವರೆದು ಸಿಂಹ ರಾಶಿ. ನೋಡಿ, ಸಿಂಹರಾಶಿಯ ಜಾತಕಸ್ಥರಿಗೆ ನೋಡೋದಾದ್ರೆ ಮನೆಯಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡುವ ಮುನ್ನ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲವಾದ್ರೆ ಅವರ ಒಂದು ಕೋಪ, ತಾಪ ಮತ್ತು ಅವರ ಒಂದು ಅಸಮಾಧಾನ ತರಬಹುದು. ಅದರಿಂದ ನಿಮ್ಮ ಮನೆಯಲ್ಲಿ ಏನೋ ಒಂದು ಕಿರಿಕಿರಿಯ ಒಂದು ವಾತಾವರಣ ನಿರ್ಮಾಣ ಆಗುವಂತದ್ದು ಸಿಂಹರಾಶಿಯವರಿಗೆ ನೋಡ್ತಾ ಬರ್ತೀವಿ. ಸಿಂಹ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯವರಿಗೆ ನೋಡೋದಾದ್ರೆ ಇಂದು ನಿಮ್ಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳನ್ನು ನಿಮ್ಗೆ ದೊರಕುವಂತ ದಿನ ಆಗಿರುವಂತದ್ದು. ಯಾವುದೇ ಬದ್ಧತೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಪರಿಶೀಲಿಸಿ ಅಂತ ಕನ್ಯಾ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ಕನ್ಯಾ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಗುರುಜಿ, ಇವರಿಗೆ ಏನಾದ್ರು ಪರಿಹಾರ ಕ್ರಮ ಇವತ್ತು ಕನ್ಯಾ ರಾಶಿಯವರು? ಕನ್ಯಾ ರಾಶಿಯವರು ಹೆಚ್ಚು ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ, ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿ ಕೆಲಸ ಮಾಡುವಂಥದ್ದು. ಮತ್ತೆ ಯಾವುದೇ ಒಂದು ಸಿಗ್ನೇಚರು, ಬಾಂಡ್ ಏನೇ ಸೈನ್ ಹಾಕ್ಬೇಕಾದಾಗ ಹೆಚ್ಚು ಅದರ ಒಂದು ಸಾಧಕವಾದ ಟರ್ಮ್ಸ್ ಅಂಡ್ ಕಂಡೀಷನ್ ಓದ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕ್ರಮವನ್ನ ಕೂಡ ಗುರುಜಿಗಳು ತಿಳಿಸಿದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮಿತವಾದ ಸಂತೋಷ ತುಲಾರಾಶಿಯವರಿಗೆ ಇವತ್ತು ಬಹುಕಾಲಿಕದ ಒಂದು ದಿನಗಳ ನಂತರ ಸಿಗುವಂತದ್ದು ತುಲಾರಾಶಿಯವರ ಒಂದು ದಿನ ಭವಿಷ್ಯವಾಗಿರುವಂತದ್ದು. ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯತೆ ಇರುವಂತದ್ದು. ನಿಮ್ಮ ಸುತ್ತಲಿನ ಒಂದು ಜನಗಳು ನಿಮಗೆ ಸಹಕಾರ, ಬಂಧು ಮಿತ್ರರ ಸಹಕಾರ ಇವತ್ತು ದಿನ ಸಿಗುವಂತ ದಿನ ಆಗಿರುವಂತದ್ದು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಧನುರಾಶಿ. ನೀವು ಬಹುಕಾಲದ ಒಂದು ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತಿನ ಒಂದು ಶಮನ ಪಡೆಯುವಂತ ದಿನ, ಇದರಿಂದ ದಿನ ಶುಭವಾಗಿರುವಂತದ್ದು. ಈ ರೀತಿ ಧನುರಾಶಿಯವರಿಗೆ ಒಂದು ದಿನ ಭವಿಷ್ಯವಾಗಿರುವಂತದ್ದು. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಗುರುಜಿ, ಮತ್ತೊಂದು ಪ್ರಶ್ನೆಯನ್ನ ತಗೊಳ್ಳೋಣ ನಾವು. ಖಂಡಿತ. ಇವರು ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ ಹೇಳಿ. 24 ಸೆಪ್ಟೆಂಬರ್ 91. 14 ಸೆಪ್ಟೆಂಬರ್ 91. ಓಕೆ. ಜನ್ಮ ಸಮಯ ಬಂದು ಗುರುಜಿ ಟ್ಯೂಸ್ಡೇ 6:30 ಬೆಳಗ್ಗೆ. ಓಕೆ. ಏನ್ ಪ್ರಶ್ನೆ ಇದೆ ಅವ್ರದ್ದು? ಗುರುಜಿ, ಇವರು ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಅವರು ಕೆಲಸ ಕಾರ್ಯಗಳಲ್ಲಿ ಉನ್ನತ ಕೆಲಸಕ್ಕೆ ಅಂತ ಹೇಳಿ ಬೇರೆ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ. ಮೀನರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ ಇವ್ರದ್ದು ಬರುವಂತದ್ದು ಮತ್ತು ಕನ್ಯಾ ಲಗ್ನದ ಜಾತಕ ಅಂತ ಹೇಳ್ತೀವಿ. ದಶಾಭುಕ್ತಿಗಳಲ್ಲಿ ಕೇತು ಮಹಾದಶೆ, ಗುರು ಅಂತರ್ದಶೆ ನಡೀತಾ ಇದೆಯಲ್ಲ. ಜನವರಿ 2026 ನಂತರ ಇವರಿಗೆ ಫಾರಿನ್ ಹೋಗುವಂತ ಯೋಗ ಮತ್ತೆ ಕೆಲಸದಲ್ಲಿ ಪದೋನ್ನತಿ ಅಂತ ಹೇಳ್ತೀವಿ. 10ನೇ ಮೇಲೆ ಕೇತು ಇದ್ದಾಗ ಸ್ವಲ್ಪ ಕೆಲಸದಲ್ಲಿ ಏನೋ ಒಂದು ಕಿರಿಕಿರಿಗಳು ಮತ್ತೆ ಅಸಂತೋಷ, ಅಸಮಾಧಾನ, ಕೆಲವೊಂದ್ ಕಡೆ ಎಲ್ಲಾ ಕೆಲಸ ಮಾಡಿ ಚೆನ್ನಾಗಿ ಮಾಡಿದ್ರು ಕೂಡ ಒತ್ತಡ ಇರೋದ್ರಿಂದ ಅವರಿಗೆ ದೇ ವಿಲ್ ನಾಟ್ ಫೀಲ್ ಲೈಕ್ ಎಂಜಾಯಿಂಗ್ ಇನ್ ದ ವರ್ಕ್ ಅಂತ ಹೇಳ್ತೀವಿ. ಸ್ವಲ್ಪ ಅದು ಈ ಒಂದು ರಾಹು ಕೇತುವಿನ ಬದಲಾವಣೆ ಈಗ ಇನ್ನೇನು ಆಯ್ತು ಆ ವಿಚಾರವಾಗಿ ಇವರಿಗೆ ಸ್ವಲ್ಪ ಒಳ್ಳೇದಾಗ್ತಾ ಬರುತ್ತೆ. ರಾಶಿಯು ಕೂಡ ಗುರುಬಲ ಇರೋದ್ರಿಂದ ಇವರ ಜಾತಕದಲ್ಲಿ ಮುಂಬರುವ ದಿನಗಳಲ್ಲಿ ಅಂದ್ರೆ ಜನವರಿ 2026 ನಂತರ ಇವರೇನಾದ್ರೂ ಫಾರಿನ್ ವಿಸಿಟ್ಸ್ ಆ ತರ ಪ್ಲಾನ್ ಮಾಡ್ಕೊಂಡ್ರೆ ಇವರಿಗೆ ಅನುಕೂಲ ಆಗುತ್ತೆ. ಆದ್ರೂ ಕೇತು ಮಹಾದಶೆ ನಡೀತಾ ಇರೋದ್ರಿಂದ ಕೇತುಗೆ ಅಧಿಪತಿ ಗ್ರಹ ಗಣಪತಿ ಅಂತ ಹೇಳ್ತೀವಿ. ಗಣಪತಿಯ ಶ್ಲೋಕವನ್ನು ಯಥೇಚ್ಛವಾಗಿ
ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಒಂದು ಮಂತ್ರ ಶ್ಲೋಕವನ್ನು ಜಪಿಸುವುದರಿಂದ ಏನೇ ಸಮಸ್ಯೆಗಳಿದ್ರು ಕೂಡ ಇವರಿಗೆ ದೂರ ಆಗಿ ಅವರಿಗೆ ಹೆಚ್ಚು ಏನು ಅವರು ಆಸೆ ಹೊಂದಿದಾರೋ ಅದು ಪರಿಪೂರ್ಣತೆ ಸಿಗುವಂಥದ್ದನ್ನು. ಓಕೆ ಗುರುಜಿ, ನಾವು ದಿನ ಭವಿಷ್ಯವನ್ನ ಮುಂದುವರಿಸೋಣ. ಮುಂದಿನ ರಾಶಿ ಮಕರ ರಾಶಿ. ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡಿರುವ ಜನರಿಗೆ ಇಂದು ಹೂಡಿಕೆಯಿಂದ ಪ್ರಯೋಜನವನ್ನು ಪಡೆಯುವಂತ ದಿನ ಆಗಿರುವಂತದ್ದು. ಇದರಿಂದ ಅದರ ಪ್ರಯೋಜನ ಪಡೆದು ಅದರ ಒಂದು ಪೂರ್ತಿಯಾದ ಒಂದು ಸದ್ಬಳಕೆ ಇವತ್ತು ಆಗುವಂತ ದಿನ ಮಕರ ರಾಶಿಯವರದ್ದು ಆಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ಕುಂಭರಾಶಿ. ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಕಚೇರಿಯಿಂದ ಮನೆಗೆ ಹೋಗುವಾಗ ವಾಹನಗಳ ಜಾಗರೂಕತೆಯಿಂದ ಚಲಾಯಿಸಿ, ಇಲ್ಲಾಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಏಟುಗಳಾಗುವಂತ ಅಪಘಾತವಾಗುವಂತ ಸಾಧ್ಯತೆ ಕುಂಭರಾಶಿಯವರಿಗಿರುವಂತದ್ದು. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಗಮನ ಹರಿಸಿ ಮಾಡಿದ್ರೆ ನಿಮ್ಗೆ ದಿನ ಹುಷಾರಾಗಿರ್ಬೇಕು, ದಿನ ಚೆನ್ನಾಗಿರುತ್ತೆ. ಕುಂಭರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರದಿಂದ ಇರಿ, ಹುಷಾರಾಗಿರಿ ಅಂತ ಹೇಳ್ತಾ ಗುರುಜಿ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಇವತ್ತು ಅದ್ಭುತವಾಗಿರುವಂತ ದಿನ. ಸಂಗಾತಿಯನ್ನು ಎಷ್ಟು ಪ್ರೀತಿಸ್ತಿರ್ತೀರಾ ಅದರಿಂದ ಹೆಚ್ಚು ಪಟ್ಟು ಪ್ರೀತಿ ನಿಮಗೆ ಪುನರಾವರ್ತಿತವಾಗಿ ಸಿಗುವಂತ ದಿನ. ಇದರಿಂದ ದಿನ ಚೆನ್ನಾಗಿರುವಂತದ್ದು ನಾವು ಮೀನರಾಶಿಯವರಿಗೆ ನೋಡ್ತಾ ಬರ್ತೇವೆ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಛಾಯಾಗ್ರಹಗಳಾದ ರಾಹು ಮತ್ತೆ ಕೇತುವಿನ ಬದಲಾವಣೆಯ ಪರಿಣಾಮ ಮತ್ತೆ ರಾಶಿಫಲ ಏನ್ ಸೂಚಿಸುತ್ತೆ ಅಂತ ಹೇಳಿ ಪ್ರತಿ ರಾಶಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕುಂಭ ರಾಶಿಯವರಿಗೆ ಏನ್ ಹೇಳುತ್ತೆ ಗುರೂಜಿ ರಾಶಿಫಲ ರಾಹು ಕೇತುವಿನ ಬದಲಾವಣೆಯಿಂದ? ನೋಡಿ, ಕುಂಭ ರಾಶಿಯ ಜಾತಕಸ್ಥರಿಗೆ ನೋಡಿ, ಇಷ್ಟು ದಿನ ದ್ವಿತೀಯದಲ್ಲಿ ರಾಹು ಇರುವಂತದ್ದು, ಅಷ್ಟಮದಲ್ಲಿ ಕೇತು ಇತ್ತು. ಈಗ ದ್ವಿತೀಯ ರಾಹು ಕುಂಭ ರಾಶಿಗೆ ಬರೋದ್ರಿಂದ ದ್ವಿತೀಯದಿಂದ ಪ್ರಥಮ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಆರೋಗ್ಯದಲ್ಲಿ ಸ್ವಲ್ಪ ಬಲಹೀನತೆ, ಶರೀರ ಸ್ವಲ್ಪ ಕುಗ್ಗುವಂತದ್ದಾಗುವಂಥದ್ದು ನೋಡ್ತಾ ಬರ್ತೀವಿ. ಯಾರು ಸ್ವಲ್ಪ ಈ ನಾನ್ ವೆಜಿಟೇರಿಯನ್ಸ್ ಇರ್ತಾರೋ, ಮಾಂಸಾಹಾರಿಗಳಿರ್ತಾರೋ, ಅವರಲ್ಲಿ ವಿಶೇಷವಾಗಿ ಸ್ವಲ್ಪ ಜೀರ್ಣಶಕ್ತಿ ಕುಗ್ಗುವಂಥದ್ದು ಇಲ್ಲಿ ಸಮಸ್ಯೆ ಉಂಟಾಗದಂಥದ್ದು ನೋಡ್ತಾ ಬರ್ತೀವಿ. ಔಷಧಿಗಳನ್ನ ಹೆಚ್ಚಾಗಿ ತೆಗೆದುಕೊಳ್ಳುವಂಥದ್ದು ಈ ಒಂದು ಪ್ರಭಾವ 18 ತಿಂಗಳ ಕಾಲ ಕುಂಭರಾಶಿಯವರಿಗೆ ಜಾಸ್ತಿ ಆಗುತ್ತೆ. ಜೊತೆಗೆ ಸ್ವಲ್ಪ ರೋಗ ಉಲ್ಬಣ ಆಗುವಂಥದ್ದು, ಹೊಸ ರೋಗ ಉತ್ಪತ್ತಿ ಆಗುವಂಥದ್ದು, ಅದರಲ್ಲಿ ಉಷ್ಣವಾಯು, ಮೂಲವ್ಯಾಧಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಪೈಲ್ಸ್ ಸಂಬಂಧಿತ ಸಮಸ್ಯೆಗಳು ಒಂದು ರಾಹುವಿನ ಗೋಚಾರ ಕುಂಭರಾಶಿಯವರಿಗೆ ನೆಗೆಟಿವ್ ಆಗಿ ನೋಡ್ತಾ ಬರ್ತೀವಿ. ಅದೇ ರೀತಿ ಸ್ವಲ್ಪ ಇದ್ ಮಾಡುವಂತದ್ದು ಪಾಸಿಟಿವ್ ಆಗಿ ನೋಡೋದಾದ್ರೆ ಸಮಾಜದಲ್ಲಿ ಉತ್ತಮವಾಗಿ ಗುರುತಿಸಲ್ಪಡ್ತೀರಾ. ಸಮಾಜದಲ್ಲಿ ಸಾಮಾನ್ಯರಲ್ಲಿ ಈ ಒಂದು ರಾಶಿ ರಾಹುವಲ್ಲಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ದೇಹ ಮಾತ್ರನೇ ತೊಂದರೆ ಆಗುತ್ತೆ, ಆದ್ರೆ ನಿಮ್ಗೆ ಒಂದು ಬೇರೆ ವಿಚಾರದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಅದ್ ಬಿಟ್ರೆ ಬೇರೆ ಯಾವುದೇ ಸಂಬಂಧಪಟ್ಟಂತ ವಿಚಾರಗಳು ಕೂಡ ರಾಹು ನಿಮ್ಗೆ ಕೆಡಕನ್ನ ಮಾಡೋದಿಲ್ಲ ಅಂತ ಒಂದು ಕುಂಭರಾಶಿಯವರಿಗೆ ರಾಹುವಿನ ಗೋಚಾರ ಪ್ರಕಾರವಾಗಿ ನೋಡ್ತಾ ಬರ್ತೀವಿ ನಾವು. ಗುರುಜಿ, ಇನ್ನು ಕೇತು ಗೋಚಾರ ಪ್ರಭಾವವನ್ನ ತಗೊಂಡ್ರೆ ಎಷ್ಟು ಮಟ್ಟಿಗೆ ರಾಶಿಫಲ ಏನ್ ಹೇಳುತ್ತೆ? ವಿಶೇಷವಾಗಿ ಏನು ಒಳ್ಳೇದಿದ್ಯಾ ಕೆಟ್ಟದಿದ್ಯಾ ಅಂತ ಹೇಳಿ ಕುಂಭರಾಶಿಯವರಿಗೆ? ನೋಡಿ, ಸಪ್ತಮದಲ್ಲಿ ಕೇತು ಬಂದಾಗ ಆ ಸಪ್ತಮ ಬಂದು ನಾವು ದಾಂಪತ್ಯ ಸ್ಥಾನ ಅಂತ ಹೇಳ್ತೀವಿ. ಸಪ್ತಮದಲ್ಲಿ ಏನಂತಂದ್ರೆ ನೋಡಿದ ಪದಾರ್ಥಗಳನ್ನೆಲ್ಲ ಬೇಕೆನಿಸುವುದು, ಮತ್ತು ಏನೇ ಆಗ್ಲಿ ಒಂದು ಒಳ್ಳೆ ಮೊಬೈಲ್ ಕಾಣಿಸಿದ್ರೆ ಒಂದು ತಗೋಬೇಕನ್ಸೋದು, ಒಂದು ಒಳ್ಳೆ ಮದುವೆ ವಿಚಾರದಲ್ಲಿ ಒಬ್ಬ ಹೆಣ್ಣನ್ನ ಇಷ್ಟಪಟ್ರೆ ಬೇಗ ಮದುವೆ ಆಗ್ಬೇಕನ್ನೋ ಒಂದು ಆತುರತೆ ಇರುತ್ತೆ ಅಂತ ಹೇಳ್ತೀವಿ. ಒಂದು ಗಂಡು ನೋಡಿದ್ರೆ ಒಂದು ಹುಡುಗಿ ಅವ್ರಿಗೆ ಮದುವೆ ಆಗ್ಬೇಕು ಒಂದು ಆತುರದ ಒಂದು ನಿರ್ಧಾರಗಳನ್ನ ಕೊಡುವಂಥದ್ದು. ಯಾಕಂದ್ರೆ ಸಪ್ತಮ ರಾಹು ಅಂಡ್ ಕೇತು ಇಸ್ ಅ ಪ್ಲಾನೆಟ್ ಫಾರ್ ಅ ಡಿಸೈರ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಯಾವುದೇ ದಕ್ಕದೇ ಇರುವಂತದ್ದು ಆಸೆ ಪಡ್ತಾರೆ, ಅಂದ್ರೆ ವಿಚ್ ಇಸ್ ನಾಟ್ ಪಾಸಿಬಲ್ ಟು ದೆಮ್ ಅಂತ ಹೇಳ್ತೀವಿ. ಸೊ ಆಸೆಗಳು ಜಾಸ್ತಿ, ಸಿಕ್ಕಾಪಟ್ಟೆ ಡಿಸೈರ್ಸ್ ಕ್ರಿಯೇಟ್ ಆಗುತ್ತೆ ಸಪ್ತಮ ಸ್ಥಾನದಲ್ಲಿ ಕೇತು ಬಂದಾಗ. ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡ್ಕೊಳ್ಳೋರು ಸ್ವಲ್ಪ ಮುಂದೂಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದನ್ನ ಇರೋ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಕಂಟಿನ್ಯೂ ಮಾಡ್ಕೋಬಹುದು, ಆದ್ರೆ ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೇತು ಗ್ರಹ ಸ್ವಲ್ಪ ತೊಂದರೆ ಕೊಡುತ್ತೆ. ಮತ್ತು ಪತಿ ಪತ್ನಿಯಲ್ಲಿ ಸ್ವಲ್ಪ ವೈಮನಸ್ಸು ಸೃಷ್ಟಿ ಆಗ್ಬೋದು. ಕೇತು ಬಂದು ಸಪರೇಟಿವ್ ಟೆಂಡೆನ್ಸಿ ಪ್ಲಾನೆಟ್ ಅಂತ ಹೇಳ್ತೀವಿ. ಆ ವೈಮನಸ್ಸು ಜಾಸ್ತಿ ಆಗ್ಬೋದು. ಅತಿಯಾದ ಶಾರೀರಿಕ ಒಂದು ಆಸೆಯನ್ನು ಹೊಂದುವಂಥದ್ದು, ಮತ್ತು ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಅತಿ ಆಸೆದಿಂದ ಏನು ಅಂತ ಹೇಳ್ತಾರೆ ಮತ್ತು ಮತಿಭ್ರಮಣೆ ಆಗುವಂಥದ್ದು ಕೇತು ಗ್ರಹದ ಒಂದು ಗೋಚಾರ. ಅಷ್ಟೊಂದು ಕುಂಭರಾಶಿಯವರಿಗೆ ಕೇತು ಶುಭವಲ್ಲದೆ ಇರುವಂಥದ್ದು. ಅದು ಬಿಟ್ರೆ ನಿಮಗೆ ಫಾರಿನ್ ವಿಚಾರದಲ್ಲಿ, ಫಾರಿನ್ ಅಫೇರ್ಸ್, ಫಾರಿನ್ ನಲ್ಲಿ ಕೆಲಸ ಮಾಡೋರು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋರು, ವಿದೇಶದ ಒಂದು ಪ್ರಯಾಣ ಹೋಗುವಂತವರಿಗೆ ಕೇತು ಗ್ರಹ ಖಂಡಿತ ಸಪೋರ್ಟ್ ಮಾಡುವಂಥದ್ದು. ವಿಶೇಷವಾಗಿ ಮದುವೆ ಆಗದಿತ್ತು ಏನೇ ಇದ್ರು ಕೂಡ ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದು. ವಿದೇಶಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಕೇತು ಒಳ್ಳೇದನ್ನೇ ಮಾಡ್ತಾರೆ. ಓಕೆ ಗುರುಜಿ, ಈಗ ಪರಿಹಾರ ಕ್ರಮಗಳು ಅಂತ ಹೇಳಿ ತಗೊಂಡಾಗ ಯಾವೆಲ್ಲ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬಹುದು ಕುಂಭರಾಶಿಯವರು? ನೋಡಿ, ಕುಂಭರಾಶಿಯವರು ಕೇತುವಿನ ಮೂಲ ಮಂತ್ರವಾದ ಓಂ ಕೇಂ ಕೇತುವೇ ನಮಃ ಅಂತ ಒಂದು ಜಪ ಮಾಡಿ ಯಥೇಚ್ಛವಾಗಿ 108 ಬಾರಿ ಜಪ ಮಾಡೋದ್ರಿಂದ
ಈ ರಾಹು ಕೇತುಗೆ, ರಾಹುಗೂ ಕೂಡ ಸ್ವಲ್ಪ ಪಾಸಿಟಿವ್ ಇದೆ, ಆದ್ರೆ ನೆಗೆಟಿವ್ ಥಿಂಗ್ಸ್ ರಾಶಿಯಲ್ಲೇ ರಾಹು ಬರೋದ್ರಿಂದ ನೆಗೆಟಿವ್ ಆಗುವಂಥದ್ದು. ಕೇತು ಸಪ್ತಮ ಸ್ಥಾನಕ್ಕೆ ಬರುವಂಥದ್ದು, ಹೌಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಎರಡಕ್ಕೂ ಸಂಬಂಧಿತವಾಗಿ ಓಂ ಕೇಂ ಕೇತುವೆ ನಮಃ ಅಂತ 54 ಬಾರಿ 108 ಬಾರಿ ಜಪ ಮಾಡೋದ್ರಿಂದ ಬರುವಂತ ಸಮಸ್ಯೆಗಳಿಂದ ಆದಷ್ಟು ಇವರು ದೂರವಾಗಿ ಇವರಿಗೆ ಒಳ್ಳೆ ಫಲಗಳನ್ನ ಕೊಡುವಂತದ್ದು ಆಗುತ್ತಮ್ಮ. ಓಕೆ ಗುರುಜಿ, ಈಗ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಪ್ರತಿ ಸಂಚಿಕೆಯಲ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೇನು ಉಲ್ಲೇಖಗಳಿದೆ ಅದನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಈಗ ನಾವು ನೋಡಿರೋ ಪ್ರಕಾರ ಕೆಲವೊಂದ್ ಕಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಜಾಗ ಇರಲ್ಲ, ಹೊರಗಡೆ ನೋಡೋದಾದ್ರೆ. ಇನ್ನು ಮನೆಗಳಲ್ಲಿ ತಗೊಳ್ಳೋದಾದ್ರೆ ಸಮಯದ ಅಭಾವದಿಂದ ನಿಂತ್ಕೊಂಡೇ ಊಟ ಮಾಡ್ಬಿಡೋವಂಥದ್ದು, ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಹೀಗಿದ್ದಾಗ ಏನು ನಿಂತ್ಕೊಂಡು ಊಟ ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಉಲ್ಲೇಖ ಇದೆ ನೋಡಿ, ಮೊದ್ಲೇ ನಮ್ಮ ಒಂದು ಸಂಸ್ಕೃತದಲ್ಲಿ ಹೇಳಿದಂಗೆ ಅನ್ನಂ ಪರಬ್ರಹ್ಮಂ ಸ್ವರೂಪಂ ಅಂತ ಹೇಳ್ತೀವಿ. ಅದ್ರ ಅರ್ಥ ಏನು? ಈ ಶ್ಲೋಕ ಅರ್ಥ ಹೀಗಿದೆ, ಅನ್ನವನ್ನು ಸದಾ ನಾವು ಪೂಜಿಸಬೇಕು ಅಂತ ಹೇಳಿದ್ರು. ಪ್ರತಿದಿನವೂ ನಮಗೆ ಅನ್ನ ಸಿಗುತ್ತೆ ಇಲ್ಲೋ ಒಂದು ನಮಿಸಬೇಕು, ಸಿಕ್ಕ ಅನ್ನಕ್ಕೆ ಒಂದು ನಮಿಸುವಂತ ಪದ್ಧತಿಯನ್ನು ಇಟ್ಕೋಬೇಕು. ಸಂತೋಷದಿಂದ ಪ್ರಸನ್ನ ಮನಸ್ಸಿನಿಂದ ಯಾವಾಗಲೂ ಊಟ ಮಾಡಬೇಕು ಮತ್ತು ಪವಿತ್ರ ಭಾವನೆಯಿಂದ ತಿನ್ನುವ ಅನ್ನದಿಂದ ನಮಗೆ ಶಕ್ತಿ ಬರುತ್ತೆ, ತೇಜಸ್ಸು ಬರುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸೋದಾಗಿದೆ. ಮತ್ತೆ ನಿರ್ಲಕ್ಷ್ಯದಿಂದ ಅಗೌರವದಿಂದ ಊಟ ಮಾಡಿದ್ರೆ ಮತ್ತು ಏನೇ ಆದ್ರೂ ಕೂಡ ಯಾರು ಹೆಚ್ಚು ಮಾಂಸಾಹಾರವನ್ನು ಸೇವಿಸ್ತಾರೆ ಅವರಿಗೆ ಸ್ವಲ್ಪ ತಮೋಗುಣ ಬೆಳೆಸುವಂತದ್ದು ನಾವು ನೋಡ್ತಾ ಬರ್ತೀವಿ. ಊಟ ಮಾಡ್ಲಿಕ್ಕೆ ಕೆಲವು ನಿಯಮಗಳಿದೆ. ಏನು ಅಂತಂದ್ರೆ ಕೋಪದಿಂದಿರುವಾಗ ಅಥವಾ ತುಂಬಾ ದುಃಖದಲ್ಲಿದ್ದಾಗ, ನಿದ್ದೆ ಬರ್ತಿದ್ದಾಗ ಮತ್ತೆ ಅಶುಚಿಯಾಗಿ ಅಂದ್ರೆ ಕ್ಲೀನ್ ಇರದೇ ಇರುವಾಗ ಊಟ ಮಾಡಲಿಕ್ಕೆ ಯಾವುದೇ ರೀತಿ ಕೈ ಹಾಕಬಾರದು ಅಂತ ಹೇಳ್ತೀವಿ. ಊಟ ಮಾಡೋದಕ್ಕೆ ಒಂದು ಕ್ರಮಬದ್ಧವಾಗಿ ಅದಕ್ಕಿಂತ ಮುಂಚೆ ಕೈ ಕಾಳುಗಳನ್ನು ತಕೊಂಡು ಮುಖವನ್ನು ತಕೊಂಡು ಬಾಯಿಯನ್ನು ಶುಭ್ರ ಮಾಡ್ಕೊಳ್ಬೇಕು. ಮತ್ತೆ ಹೆಚ್ಚು ಜನ ಈಗಿನ ಒಂದು ಮೇಲ್ಗಡೆ ಕೂತ್ಕೊಂತಾನೆ ಟಿವಿ ನೋಡ್ತಾನೆ ಊಟ ಮಾಡ್ತಾ ಇರ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಅದ್ರ ಬದಲು ನಾವು ಚಾಪೆ ಮೇಲೆ ಕುಳಿತುಕೊಳ್ಳುವಂಥದ್ದು, ಮತ್ತೆ ಅನ್ನಕ್ಕೆ ಕೈ ಹಾಕುವ ಮೊದಲು ಸ್ವಲ್ಪ ನೀರಿನ ಒಂದು ಆಚಮನ ಮಾಡುವಂಥದ್ದು. ಬ್ರಾಹ್ಮಣ ಪದ್ಧತಿಯಲ್ಲಿ ಆಚಮನ ಪದ್ಧತಿ ಇದೆ. ಹೆಚ್ಚಾಗಿ ಒಂದು ಬಾಯಿಯಲ್ಲಿ ಸ್ವಲ್ಪ ನೀರು ಸೇವಿಸ್ಕೊಂಡು ತದನಂತರ ಅನ್ನಕ್ಕೆ ನಮಿಸ್ಬೇಕು. ಇದನ್ನ ಮಾಡಿದ್ರೆ ಒಂದು ಒಳ್ಳೆ ಒಂದು ಊಟಕ್ಕೆ ಒಂದು ಇದು ಬರುತ್ತೆ. ನಮ್ಮ ವೇದ ಶ್ಲೋಕಗಳಲ್ಲೇ ಹೇಳ್ದಂಗೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇವಿ ಮಮ ಪಾರ್ವತಿ ಅಂತ ಒಂದು ಶ್ಲೋಕ ಬರುತ್ತೆ. ಇದು ಏನು ಈ ಶ್ಲೋಕದ ಅರ್ಥ ಅಂದ್ರೆ, ತಾಯಿ ಜಗನ್ಮಾತೆಯಾದ ಅನ್ನಪೂರ್ಣೇಶ್ವರರು ಮತ್ತು ಶಂಕರ ಭಗವಾನರು ನಮ್ಗೇನ್ ನೀಡ್ತಿರ್ತಾರೆ, ಈ ಅನ್ನದಲ್ಲಿ ನಮಗೆ ಜ್ಞಾನವನ್ನು ನೀಡುವಂಥದ್ದು ಮತ್ತು ತ್ಯಾಗದ ಒಂದು ಬುದ್ಧಿ ಬೆಳೀಲಿ ಅಂತ ಒಂದು ಬೇಡ್ಕೊಳ್ಳುವಂತ ಒಂದು ಕ್ರಮ ಅಂತ ಹೇಳ್ತೀವಿ. ಊಟ ಮಾಡುವಾಗ ವಿಶೇಷವಾಗಿ ಮಾತಾಡಬಾರ್ದು. ತುಂಬಾ ಜನ ಮಾತಾಡ್ತಾನೆ, ಚರ್ಚೆ ಮಾಡ್ತಾನೆ, ಫೋನ್ ಅಲ್ಲಿ ಮಾತಾಡ್ತಾನೆ, ಊಟ ಮಾಡ್ತಿರ್ತಾರೆ. ಮತ್ತೆ ಎಡಗೈಯಿಂದ ತಟ್ಟೆಯನ್ನು ಹಿಡಿದುಕೊಳ್ಳಬಾರ್ದು, ಇದು ಬಹುಮುಖ್ಯವಾಗಿರುವಂತದ್ದು. ಮತ್ತು ಈ ಸುಮಾರು ಜನ ವ್ಯಾಪಾರ ವಹಿವಾಟುಗಳು ಮುಂತಾದ ವಿಷಯಗಳನ್ನು ಬಂಧು ಮಿತ್ರಗಳ ಜೊತೆ ಚರ್ಚೆ ಮಾಡುವಂತದ್ದು, ಸಾಂಸಾರಿಕ ಸಮಸ್ಯೆಗಳನ್ನ ಯೋಚಿಸಬಾರದು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಊಟ ಮಾಡ್ಬೇಕಾದ್ರೆ ಸೊ ಊಟದ ಮಧ್ಯದಲ್ಲಿ 2-3 ಬಾರಿ ನೀರ್ ಕುಡಿಯಬಾರ್ದು. ನೀರ್ ಕುಡಿಬೇಕಾದ್ರೆ ಒಂದೇ ಬಾರಿ ಕುಡಿಬೇಕು ಅಂತ ಹೇಳ್ತೀವಿ. ಮತ್ತೆ ಎಣ್ಣೆ, ತುಪ್ಪ, ಮತ್ತೆ ಯಾವುದೇ ಒಂದು ಖಾರದ ಪುಡಿ, ಮತ್ತೆ ಯಾವುದೇ ಪುಡಿಗಳನ್ನ ಯಥೇಚ್ಛವಾಗಿ ಅದಕ್ಕೆ ಕ್ರಮಬದ್ಧವಾಗಿ ಸೇವಿಸ್ಬೇಕು. ಮತ್ತೆ ಹೊಟ್ಟೆ ತುಂಬಾ ತಿನ್ಬಾರ್ದು, ಹೊಟ್ಟೆ ಸ್ವಲ್ಪ ಖಾಲಿ ಇಟ್ಕೋಬೇಕು ಅಂತ ಹೇಳುವಂತದ್ದು. ಮತ್ತೆ ರಾತ್ರಿ ಊಟದಲ್ಲಿ ವಿಶೇಷವಾಗಿ ಮೊಸರು ಮತ್ತು ಎಳ್ಳಿನ ಪದಾರ್ಥಗಳನ್ನ ತಿನ್ಬಾರ್ದು. ರಾತ್ರಿ ಊಟ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದಂತ ಹೇಳ್ತೀವಿ. ರಾತ್ರಿ ಭೋಜನವಾಗ್ಲಿ ಹಗಲಿನ ಭೋಜನವಾಗ್ಲಿ ಸಮಯ ಮೀರಿ ಮಾಡಬಾರ್ದು, ಅದಕ್ಕೆ ಒಂದು ಸ್ಥಿರವಾದ ಸಮಯನ ಇಟ್ಕೋಬೇಕು ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಊಟದ ಒಂದು ಪರಿಕಲ್ಪನೆ ಬಂದಿರುವಂತದ್ದು, ಅದರ ಮೂಲಕ ಮಾಡಿದ್ರೆ ಒಂದು ತುಂಬಾ ವಿಶೇಷ ಅಂತ ಹೇಳ್ತೀವಿ. ಅದ್ರಲ್ಲಿ ಈಗ ನೀವು ಕೇಳಿರೋ ವಿಚಾರದಲ್ಲಿ ಇತ್ತೀಚೆಗೆ ಮದುವೆ ಮನೆಗಳಲ್ಲಿ ಎಲ್ಲಾ ವಿಚಾರದಲ್ಲಿ ಬಫೆ ಸಿಸ್ಟಮ್ ಅಂತ ಬಂದಿದೆ. ಅಲ್ಲಿ ನಿಂತ್ಕೊಂಡೇ ಊಟ ಮಾಡುವಂತದ್ದು ಜಾಸ್ತಿ ಅಂತ ಹೇಳ್ತೀವಿ. ಅಂದ್ರೆ ಸೆಲ್ಫ್ ಸರ್ವಿಸ್, ಸ್ವಸಹಾಯ ಪದ್ಧತಿ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ಊಟಗಳನ್ನ ಬಫೆ ಸಿಸ್ಟಮ್ ಅಲ್ಲಿ ಅತಿಥಿಗಳಿಗೆ ನಿಂತ್ಕೊಂಡೇ ಬಡಿಸುವಂತದ್ದು ಒಂದು ಪದ್ಧತಿ ಬಂದಿರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, ಅತಿಥಿ ಅಭಾಗ್ಯತೋ ವಿಷ್ಣುವ ಅಂತ ಒಂದು ಶ್ಲೋಕ ಇದೆ. ಅಂದ್ರೆ ಏನು, ಧರ್ಮಶಾಸ್ತ್ರದಲ್ಲಿ ಊಟ ಮಾಡಕ್ಕೆ ಹವವನ್ನ ನೀಡಿ ಒಂದು ಭಿಕ್ಷಕರಂತೆ ತಟ್ಟೆನ ನೀಡಿ ಅಸಂತೃಪ್ತ ಭೋಜನ ಹಾಕ್ದಂಗಾಗುತ್ತೆ. ಯಾವ್ದು ಬಫೆ ಸಿಸ್ಟಮ್. ಅದಕ್ಕೆ ನಮ್ ಸಂಪ್ರದಾಯ ಏನ್ ಹೇಳುತ್ತಂದ್ರೆ, ಜಾಸ್ತಿ ಖರ್ಚು ಬಂದ್ರು ಕೂಡ ಹೆಚ್ಚು ಅತಿಥಿಗಳನ್ನು ಕರೀದೇ ಇರೋ ಹಾಗೆ ಕಾಣಿಕೆಗಳ ಸಲುವಾಗಿ ಊಟ ಮಾಡಿಸುವ ಬದಲು ಅವ್ರ ಏನ್ ಮಾಡ್ಬೇಕು, ಊಟವನ್ನು ಬಡಿಸ್ಬೇಕು. ಊಟ ಒಂದ್ ಕಡೆ ಪಂಕ್ತಿ ಭೋಜನದಲ್ಲಿ ಆಹಾರ ಪದಾರ್ಥಗಳನ್ನು ಒಂದ್ ಕಡೆ ಕೂಡಿಸಿ ಬಡಿಸೋದ್ರಿಂದ ಆ ಬಫೆ ಸಿಸ್ಟಮ್ ಕಿನ್ನೂ ಇನ್ನೂ ಒಳ್ಳೆಯ ಒಂದು ಸಂಸ್ಕೃತಿ ಆಗುವಂತದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇನ್ನು ಶಾಸ್ತ್ರೋಸ್ತ್ರವಾಗಿ ನೋಡೋದಾದ್ರೆ ಊಟ ಮಾಡುವಾಗ ಇನ್ನು ಏನೇನ್ ಕ್ರಮವನ್ನ ಪಾಲಿಸಿದ್ರೆ ಒಳ್ಳೇದಾಗತ್ತೆ? ಏನೇನು ಕ್ರಮ? ಮೊದಲನೇದಾಗಿ ಊಟ ಮಾಡ್ಬೇಕಾದಾಗ ಮನೆ ಹಿರಿಯರು ಮತ್ತು ಮಕ್ಕಳು ಊಟ ಮಾಡ್ಬೇಕಮ್ಮ, ಬಹುಮುಖ್ಯವಾಗಿ. ಅಂದ್ರೆ ಹಿರಿಯರು ಶಾಂತವಾಗಿರ್ಬೇಕು, ಮಕ್ಕಳು ಶಾಂತವಾಗಿರ್ಬೇಕು, ಅವಾಗ ಎಲ್ಲರೂ ಊಟ ಮಾಡ್ಬೋದು. ಅದ್ರಲ್ಲಿ
ಶಾಸ್ತ್ರಬದ್ಧವಾಗಿ ನೋಡ್ಬೇಕಾದ್ರೆ ಗಂಡನು ಊಟ ಮಾಡಿದ ನಂತರ ಹೆಂಡತಿ ಊಟ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಗಂಡನಿಗೆ ಇಷ್ಟವಾದ ಊಟ ಅವರು ಮಾಡ್ತಿರುವಂತ ಪಲ್ಯಗಳಾಗಿರ್ಬೋದು ಅದನ್ನ ಊಟ ಮಾಡಿ ಬಡಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ಸುಖಿ ಸಂಸಾರಕ್ಕಾಗಿ ದುಡಿಯುವ ಗಂಡಸು ಗಟ್ಟಿಯಾಗಿರ್ಬೇಕಲ್ವಾ. ಆ ವಿಚಾರವಾಗಿ ಅವ್ರಿಗೆ ಇಷ್ಟಪಟ್ಟಿರುವಂತ ಅಡಿಗೆಗಳನ್ನ ಮಾಡ್ಬೇಕು ಅಂತ ಹೇಳ್ತೀವಿ. ಮತ್ತೆ ಪ್ರತಿಯೊಂದು ಅನ್ನದ ಜೊತೆ ತರಕಾರಿಗಳನ್ನ ಹೆಚ್ಚಾಗಿ ಬಳಸಬೇಕು. ಮತ್ತು ಸಸ್ಯಾಹಾರದಿಂದ ಪ್ರತಿಯೊಂದು ಆರೋಗ್ಯ ವರ್ಜನೆ ಆಗುವಂಥದ್ದು, ವೃದ್ಧಿ ಆಗುವಂಥದ್ದು. ಮಾಂಸಾಹಾರವನ್ನು ಯಥೇಚ್ಛವಾಗಿ ತ್ಯಜಿಸಿದ್ರೆ ತುಂಬಾ ಒಳ್ಳೇದು. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಮಾಂಸಾಹಾರಿಗಳಾಗಿದ್ರೆ ಅದಕ್ಕೆ ವಾರಗಳ ವಿಚಾರದಲ್ಲಿ ನಿಷೇಧವಾಗಿರುತ್ತೆ. ವಿಶೇಷವಾಗಿ ಗುರುವಾರ ಆಗಿರ್ಬೋದು ಮತ್ತೆ ಶುಕ್ರವಾರ ಆಗಿರ್ಬೋದು ಮಾಂಸಾಹಾರವನ್ನು ತ್ಯಜಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಊಟ ಮಾಡಿದ ನಂತರ ಯಾವುದೇ ರೀತಿ ಪಾನೀಯಗಳಾಗ್ಲಿ ಯಥೇಚ್ಛವಾಗಿ ಬೇರೆ ಬೇರೆ ಪಾನೀಯಗಳನ್ನು ಸೇವಿಸಬಾರದು. ನೀರಿಗೆ ಮತ್ತು ಊಟ ಮಾಡಿದ ನಂತರ ನಡುಗೆಗೆ ಅದರ ವಿಶೇಷವಾಗಿರುವಂಥದ್ದು. ಮತ್ತೆ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ಬೇಕಾದಾಗ ಊಟ ಒಳ್ಳೆ ಜೀರ್ಣ ಆಗ್ಬೇಕು ಅಂತಂದ್ರೆ ಊಟ ಆದ ನಂತರ ವಜ್ರಾಸನವನ್ನು ಮಾಡಬಹುದು. ವಜ್ರಾಸನ ಮಾಡೋದಕ್ಕೆ ಎಲ್ಲಾ ಒಂದು ಆಸನಗಳಿಗೆ ಒಂದು ನಿಷೇಧ ಇದೆ. ಅಂದ್ರೆ ಈ ಬೆಳಗ್ಗೆನೆ ಮಾಡ್ಬೇಕು, ಸಂಜೆನೆ ಮಾಡ್ಬೇಕು ಅಂತ. ಬಟ್ ಊಟ ಆದ ನಂತರ ವಜ್ರಾಸನ ಮಾಡಿದಾಗ ಊಟ ಸರಿಯಾಗಿ ಜೀರ್ಣ ಆಗುವಂಥದ್ದು. ಈ ರೀತಿ ನಿಯಮಗಳನ್ನ ಪಾಲಿಸಿದಾಗ ಆ ಊಟದ ಒಂದು ಅರ್ಥ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಊಟದ ಒಂದು ಪಚನೆ ಸರಿಯಾಗಿ ಆಗುತ್ತೆ ಮತ್ತು ನಮ್ಮ ದೇಹ ಒಂದು ಕಾಂತಿಮಯವಾಗಿರುವಂತದ್ದು ಊಟದ ಒಂದು ಪರಿಕಲ್ಪನೆ ಆಗಿರುವಂತದ್ದು. ಓಕೆ ಗುರುಜಿ, ಒಂದು ಊಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರ ಏನ್ ಹೇಳುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇದೆಲ್ಲದನ್ನ ಕೂಡ ನಾವು ಫಾಲೋ ಮಾಡೋದ್ರ ಮುಖಾಂತರ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಕೂಡ ಈಗ ತೊಂದ್ರೆ. ಗುರುಜಿ, ನಾವು ನೋಡ್ತಾ ಇದೀವಿ ಪ್ರತಿದಿನ ಕೂಡ ಒಂದೊಂದು ಕಾಯಿಲೆ ಬರ್ತಾನೆ ಇರುತ್ತೆ. ಏನಿಲ್ಲ ಅಂದ್ರೂ ಕೂಡ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಊಟ ಮಾಡ್ಬೇಕಾಗಿರುತ್ತೆ. ಸೊ ಈಗಿದ್ದಾಗ್ಲೂ ಕೂಡ ಈ ಒಂದು ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಹಾಗಿದ್ದಾಗ ಏನು ತೊಂದರೆ ಆಗಲ್ವಾ ಅಂತ ಹೇಳಿ. ನೋಡಿ, ನಮ್ಮ ಹಿರಿಯರು ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಆ ವಿಚಾರದಲ್ಲಿ ಹೇಳೋದಾದ್ರೆ ಪ್ರತಿಯೊಂದು ಆಚಾರ ವಿಚಾರ ನಿಮಗೆ ಫಾಲೋ ಮಾಡಕ್ ಆಗ್ಲಿಲ್ಲ ಅಂದ್ರು ನೀವು ಒಂದು ಕ್ರಮಬದ್ಧತೆನ ಇಟ್ಕೊಳ್ಳಿ. ನೀವು ಹೊರಗಡೆ ತಿಂತಾ ಇದ್ದೀರಾ, ಹೋಟೆಲ್ ಅಲ್ಲಿ ತಿಂತಾ ಇದ್ದೀರಾ, ಆ ವಿಚಾರದಲ್ಲೂ ಕೂಡ ನೀವು ಬೆಳಿಗ್ಗೆ 8 ಗಂಟೆಗೆ ತಿಂಡಿ ಮಾಡಿದ್ರೆ ಪ್ರತಿದಿನಾಲು ಅದೇ ಒಂದು ತಿಂಡಿ ಅದೇ ಸಮಯದಲ್ಲೇ ಮಾಡಿ. ಮತ್ತೆ ಶುಚಿತ್ವಕ್ಕೆ ಹೆಚ್ಚು ಮಹತ್ವ ಕೊಡಿ. ಮತ್ತು ಕರೆದಿರುವಂತ ಪದಾರ್ಥಗಳು ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಪೂರ್ವಿಕರು ನಮ್ಮ ಒಂದು ಊಟದ ಪದ್ಧತಿ ನಮ್ಮ ಈಗಿನ ಒಂದು ಏನು ಸೀಸನಲ್ ಫುಡ್ಸ್ ಅಂತ ಹೇಳ್ತೀವಿ, ಆ ಸೀಸನಲ್ ಪ್ರಕಾರದಲ್ಲಿ ನೋಡಿ ಬೇಸಿಗೆ ಬಂದಾಗ ಹೆಚ್ಚು ಪದಾರ್ಥಗಳು, ದ್ರವ ಪದಾರ್ಥಗಳು, ಲಿಕ್ವಿಡ್ ಅನ್ನ ಜಾಸ್ತಿ ತಗೊಳ್ಳಿ. ಮತ್ತು ಚಳಿಗಾಲದಲ್ಲಿ ಹೆಚ್ಚು ಘನ ಪದಾರ್ಥಗಳು ಅಂದ್ರೆ ಸಾಲಿಡ್ ಫುಡ್ ನ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಈ ರೀತಿ ಪದಾರ್ಥ ಅನುಸಾರವಾಗಿ ಅಂದ್ರೆ ನಡೀತಿರುವಂತ ಸೀಸನಲ್ ಪ್ರಕಾರದಲ್ಲಿ ನೀವು ಊಟ ಇತ್ಯಾದಿಗಳನ್ನ ಸೇವಿಸಿದಾಗ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಮ ಒಂದು ಎಲ್ಲಾ ಕ್ರಿಯಾತ್ಮಕ ಚಟುವಟಿಕೆಗಳು ಚೆನ್ನಾಗಾಗುತ್ತೆ. ಅದಲ್ದಿರ ಮುಖ್ಯವಾಗಿ ನಮ್ಮ ಜ್ಯೋತಿಷದಲ್ಲಾಗ್ಲಿ ಅಥವಾ ನಮ್ಮ ಯೋಗಾಸನದಲ್ಲೇ ಹೇಳ್ತಾರೆ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ. ಮನುಷ್ಯ ಸಮಾಧಿಯಿಂದ ಬಂದು ಅಂದ್ರೆ ಹುಟ್ಟಿನಿಂದ ಸಮಾಧಿವರೆಗೂ ಹೋಗ್ಬೇಕಾದಾಗ ಈ ಕ್ರಮಬದ್ಧತೆಯನ್ನ ಫಾಲೋ ಮಾಡಿದಾಗ ಅವ್ರ ಜೀವನ ಚರ್ಯೆ ಚೆನ್ನಾಗಿರುತ್ತಮ್ಮ. ಜೀವನ ಚರ್ಯೆ ಚೆನ್ನಾಗಿ ಬಂದಾಗ ನೀವು ಕೇಳ್ದಂಗೆ ಅವ್ರು ಫಾಲೋ ಮಾಡ್ಲಿಲ್ಲ ಅಂದ್ರೂ ಕೂಡ ಅವರು ಒಂದು ಸರಿಯಾದ ಸಮಯಕ್ಕೆ ಊಟ ಮಾಡುವಂತದ್ದು ಮತ್ತು ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡುವಂತದ್ದು ಮತ್ತೆ ಈ ಕ್ರಮಗಳನ್ನು ಅನುಸರಿಸಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಸಾಕಷ್ಟು ಅನೇಕ ವಿಶೇಷ ಮಹತ್ತರ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.